ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನೋಡ್ತಂಥ ಪ್ರತಿಯೊಬ್ಬರು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ನಿನ್ನ ಪಾದ ಸಮೂಹದಲ್ಲಿ ಬಂದು ಅಪ್ಪ ಜೀವಳ ವಾಕ್ಯವನ್ನು ಧ್ಯಾನಿಸಿ ನೀನು ನಮಗೋಸ್ಕರ ಮಾಡಿದ ಅನೇಕ ಉಪಕಾರಗಳು ನೆನೆಸಿ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಎಷ್ಟೋ ಸಂದರ್ಭ ನಾವು ನಿಮ್ಮನ್ನು ಮರೆತಿದ್ದೇವೆ ರಾಜ. ಆದರೂ ದೇವರು ನೀನು ನಮ್ಮನ್ನು ಮರೆಯದಂತೆ ವಿಧವಾಗಿ ನಮ್ಮನ್ನು ಕಾದು ನಡೆಸ್ತಾ ದೇವರೇ. ಅಪ್ಪ ನಿಮಗೆ ಸ್ತೋತ್ರ ರಾಜ. ಅದಕ್ಕಾಗಿ ಮುಂಜಾನೆ ವೇಳೆಯು ಸ್ವಾಮಿ ಅಪ್ಪ ನಮ್ಮನ್ನು ನಿನ್ನ ವಾಕ್ಯದ ಮುಖಾಂತರ ಮಾತಾಡು ಸ್ವಾಮಿ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ನನ್ನನ್ನು ನಿನ್ನ ಪಾದ ಸಮೂಹದಲ್ಲಿ ಪ್ರಾರ್ಥಿಸಲು ಮತ್ತೊಂದು ಬಾರಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವೇಳೆ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆಯಲ್ಲಿ ಹೊರಡಲ್ಪಡಬೇಕು ರಾಜ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು. ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ಮುಂಜಾನೆ ವೇಳೆ ಸ್ವಾಮಿ ನೀನು ನಾವು ಮಹಿಮೆಪಡಿಸು ರಾಜ. ನೀನು ಈ ವೇಳೆಯಲ್ಲಿ ವಾಕ್ಯದ ಮುಖಾಂತರ ಮಾತಾಡೋದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ, ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಪರಿಶುದ್ಧ ನಾಮದ ನಿಮ್ಮೆಲ್ಲರೂ ನಾನು ವಂದನೆ ಸಲ್ಲಿಸ್ತೀನಿ. ಈ ವಾಕ್ಯ ನೋಡುವಂಥ ಪ್ರತಿಯೊಬ್ಬರು ನೀವೆಲ್ಲರೂ ಚೆನ್ನಾಗಿದ್ರೆ ಥರ ನಾನು ಬಯಸ್ತೀನಿ. ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. 2 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಮೊದಲು ಕ್ರಿಸ್ತ ನಂಬಿಕೆಯಲ್ಲಿ ಅನೇಕರು ಯೇಸು ಸ್ವಾಮಿನ ತಿಳಿದಿದ್ದಾರೆ. ಆದರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ಮಾತ್ರವಲ್ಲದೆ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರೋದು ಮತ್ತೊಂದು ಬಾರಿ ಬರೆಯಲ್ಪಟ್ಟಿದೆ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಅನೇಕರು ಯೇಸು ಸ್ವಾಮಿ ನಮ್ಮಲ್ಲಿದ್ದಾರೆ, ನಮ್ಮ ಸಂಗಡ ವಾಸ ಮಾಡ್ತಾರೆ ಅನ್ನೋದೇ ಮರ್ತೋಗಿದ್ದಾರೆ. ಆತನು ನಿಮ್ಮಲ್ಲಿದ್ದರೆ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಈ ಒಂದು ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ನನ್ನ ಕರೆದಾತನು ನಿನ್ನ ಸಂಗಡ ಆತನು ಜೀವಿಸುವಾತನಾಗಿದ್ದಾನೆ. ನನ್ನ ಶರೀರ ಕ್ರಿಸ್ತನ ಆಲಯವಾಗಿದೆ. ಅದಕ್ಕಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಮೊದಲು ಪರೀಕ್ಷಿಸಿಕೊಳ್ಳಿರಿ. ಕ್ರಿಸ್ತ ನಂಬಿಕೆ ನಾವಿರುವಾಗ ಆತನಾದ ಕ್ರಿಸ್ತನು ನಮ್ಮ ಸಂಗಡ ಇರ್ತಾನೆ. ಕ್ರಿಸ್ತನು ನಮ್ಮ ಸಂಗಡ ಇಲ್ಲ ಅಂದರೆ ನಾವು ಅಯೋಗ್ಯರಾಗಿದ್ದೇವೆ ದೇವರ ದೃಷ್ಟಿಯಲ್ಲಿ. ಅದರಿಂದ ಪ್ರಿಯ ದೇವರ ಮಗುವೆ, ಕ್ರಿಸ್ತ ನಮ್ಮಲ್ಲಿ ಇರುವುದೇ ಆದರೆ ಮೊದಲು ಕ್ರಿಸ್ತ ನಂಬಿಕೆ ನಮ್ಮಲ್ಲೇ ಬರುತ್ತೆ. ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಬರುವಾಗ ಕೆಲವೊಂದು ಆಲೋಚನೆ ನಾವು ಧ್ಯಾನಿಸೋಣ. ಇನ್ನೊಂದು ವಾಕ್ಯ ನೋಡೋದಾದರೆ ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯ, 14, 15, 16 ಯಾವ್ದಾದ್ರು ಸತ್ಯವೇದ ತೆಗೆದು ಓದಿದರೆ 4ನೇ ಅಧ್ಯಾಯ 14ನೇ ವಾಕ್ಯ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಕ್ರಿಸ್ತನೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಆಮೇಲೆ ಪ್ರಿಯ ದೇವರ ಮಗುವೆ, ಮೊದಲು ಪ್ರತಿಜ್ಞೆ. ಅನೇಕರು ಕ್ರಿಸ್ತ ನಂಬಿಕೆಯಲ್ಲಿರ್ತಾರೆ. ಏನಕ್ಕೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಯಾಕಾಗಿ ಅಂದರೆ ದೇವರ ಹತ್ರ ಬಂದು ಅನೇಕ ಒಡಂಬಡಿಕೆ ಮಾಡ್ಕೊತಾರೆ. ದೇವರೇ ನಾನು ಈ ಥರ ಮಾಡ್ತೇವೆ, ಒಂದು ತೀರ್ಮಾನಗಳು ಮಾಡ್ಕೊತಾರೆ, ಪ್ರತಿಜ್ಞೆ ಮಾಡ್ಕೊತಾರೆ. ಆದರೆ ಅದರಲ್ಲಿ ನೇನಿರಲ್ಲ ಪ್ರಿಯ ದೇವ್ರ ಮಗುವೆ. ಅದಕ್ಕಾಗಿ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನೀನೊಂದು ಉದಾಹರಣೆಗೆ ದೇವ್ರ ವಾಕ್ಯ ಬರಲ್ಪಟ್ಟರೆ ನಾವು ದೇವ್ರ ಸನ್ನಿಧಿಯಲ್ಲಿ ಒಂದು ಒಡಂಬಡಿಕೆ, ಒಂದು ಆಜ್ಞೆ ಮಾಡೋದಕ್ಕಿಂತ ಅದು ಮಾಡದೇ ಇರೋದೇ ಒಳ್ಳೆಯದು. ಯಾಕಂದರೆ ನೀನು ಮಾಡೋದಾದ್ರೆ ಆ ಥರ ನಾವು ಅದೇ ವಾಕ್ಯದ ಪಕ್ಕ ನಾವು ಜೀವಿಸೋರಾಗಿರಬೇಕು. ಅದಕ್ಕಾಗಿ ಈ ಮಹಾಯಾಜಕ ನಮಗಿರುವಾಗ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಈ ಒಂದು ದಿನದಲ್ಲಿ. ಯಾಕಾಗಿ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಯಾಕಂದರೆ ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ. ಕ್ರಿಸ್ತನು ನಿಮ್ಮ ಸಂಗಡ ಇರುವಾಗ ಆದರೆ ನೀವು ಪ್ರತಿಜ್ಞೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಾನು ಒಡಂಬಡಿಕೆ ಮಾಡಿ, ಅನೇಕ ಜನ ಆ ಒಡಂಬಡಿಕೆಯಲ್ಲಿ ನೇನಿಲ್ಲೋದಿಲ್ಲ. ಯಾಕಂದರೆ ಅನೇಕ ಜನ ದೇವರೇ ನಾನು ಈ ದಿನದಲ್ಲಿ ಇನ್ನು ಮುಂದೆ ನಾನು ಪ್ರಾರ್ಥಿಸ್ತೀನಿ ಅಂತಾರೆ. ಅರೆ ದೇವ್ರ ಹತ್ರ ಮಾತು ಕೊಟ್ಟು ಮಾತು ತಪ್ಪು ಹೇಳ್ತಾರೆ, ಪ್ರಾರ್ಥನೆ ಸರಿಯಾಗಿ ಮಾಡಲ್ಲ. ದೇವರೇ ಅನೇಕರ ಇನ್ನು ಮುಂದೆ ನಾನು ಈ ಥರ ದಶಮ ಭಾಗ ದುಡಿಯೋ ದಶಮ ಭಾಗ ತೆಗೆದಿಕ್ತೀನಿ ಅಂದರೆ ದೇವರಿಗೆ ಕೊಡೋದನ್ನು ಕೊಡೋದಿಲ್ಲ.
ದೇವ್ರ ಹತ್ರ ಏನು ಮಾಡ್ತಾರೆ, ಮಾಡುವಂಥ ಪ್ರತಿಜ್ಞೆಯಲ್ಲಿ ಅನೇಕರು ಬಿದ್ದೋಗ್ತಾ ಇದ್ದಾರೆ. ದೇವರೇ, ಇನ್ನು ಮುಂದೆ ನಾನು ಈ ರೀತಿ ನಾನು ಪರಿಶುದ್ಧರಾಗಿ ಅಥವಾ ದೇವರ ಮುಂದೆ ಸನ್ನಿಧಿಲಿ ನಾನು ಈ ರೀತಿ ಇರ್ತೀನಿ, ಆ ರೀತಿ ಇರ್ತೀನಿ, ಕುಟುಂಬದಲ್ಲಿ ನಾನು ಸಮಾಧಾನವಾಗಿರ್ತೀನಿ, ಅಥವಾ ಹೆಂಡತಿಗೆ ಸಮಾಧಾನವಾಗಿರ್ತೀನಿ, ಗಂಡನಿಗೆ ಸಮಾಧಾನವಾಗಿರ್ತೀನಿ, ಅತ್ತೆಗೆ ನಾನು ಸಮಾಧಾನವಾಗಿರ್ತೀನಿ ಅಂತ ಅನೇಕರು ಒಂದು ದೇವರ ಮುಂದೆ ಪ್ರತಿಜ್ಞೆ ಮಾಡ್ತಾರೆ. ಆದರೆ ಆ ಪ್ರತಿಜ್ಞೆ ನೇನಿಲ್ಲಲ್ಲ. ಅದಕ್ಕಾಗಿ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಿನ್ನಲ್ಲಿ ಆತನು ಜೀವಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಕುರಿತು ನೀವು ತಿಳಿದುಕೊಳ್ಳಿರಿ, ಆತ ನಿಮ್ಮಲ್ಲಿರುವುದು ನಿಮಗೆ ಗೊತ್ತಿಲ್ಲವೋ? ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೆಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಮೊದಲು ಹೆಡ್ಡಿಂಗಲ್ಲೇ ಬರೆಯಲ್ಪಟ್ಟಿದೆ, ನಮ್ಮನ್ನು ನಾವು ಫಸ್ಟು ಪರಿಶೋಧನೆ ಮಾಡ್ಕೋಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಇರುವುದೇ ಆದರೆ ನಾವು ದೇವರ ಸನ್ನಿಧಿಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ಒಂದು ಭಯ ನಮ್ಮಲ್ಲಿರುತ್ತೆ. ಆವಾಗ ಯಾವುದೇ ಒಂದು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ನಿಲ್ತೀವಿ. ಮುಂದೆ ಹೋದೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ನಾವು ಅನ್ಕೊಬೋದು, ದೇವರೇ ನಮ್ಮ ಇರುವಂಥ ಪರಿಸ್ಥಿತಿಯಲ್ಲಿ ದೇವ್ರ ಕರುಣಿಕರ ಇಲ್ವಾ, ದೇವರಿಗೆ ನಮ್ಮ ಮೇಲೊಂದು ಪ್ರೀತಿ ಇಲ್ವಾ, ದೇವ್ರಿಗೆ ಒಂದು ಅನುತಾಪ ಇಲ್ವಾ ಅಂತ. ಅದಕ್ಕಾಗಿ ನಮ್ಮ ಮೇಲೆ ಆತನು ಕನಿಕರ ಉಳ್ಳ ದೇವರಾಗಿದ್ದಾನೆ, ಸದಾ ಕೋಪಿಸುವ ದೇವರಲ್ಲ. ಪ್ರಿಯ ದೇವ್ರ ಮಗುವೆ, ನಿನ್ನ ತಪ್ಪು ಪಾಪಗಳು ದೇವ್ರು ನೆನೆಸುವುದಾದರೆ ನಾವು ದೇವ್ರ ಮುಂದೆ ನಿಲ್ಲಲು ಯೋಗ್ಯತೆ ಇಲ್ಲ. ಆದರೆ ದೇವರು ಸದಾಕಾಲ ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಅದಕ್ಕಾಗಿ ಮತ್ತೊಂದು 15ನೇ ವಾಕ್ಯ ನೋಡಿ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು, ನಾವಿರುವಂಥ ನಿರ್ಬಲಾವಸ್ಥೆ ಅದು ಯಾವುದೇ ಪರಿಸ್ಥಿತಿ ಇರ್ಬೋದು, ಆ ಒಂದು ಪರಿಸ್ಥಿತಿನ ಕುರಿತು ಅನುತಾಪವಿಲ್ಲದವನಲ್ಲ. ಪ್ರಿಯ ದೇವ್ರ ಮಗುವೆ, ನಿನ್ನ ಮೇಲೆ ಆತನ ಅನುತಾಪ ಇದೆ. ಪ್ರಿಯ ದೇವ್ರ ಮಗುವೆ, ಹೊಟ್ಟೆ ಅದು ನಿನ್ನ ಮೇಲೆ ಎಷ್ಟು ಆತನ ಪ್ರೀತಿ ಇಟ್ಟಿದ್ದಾರೆ ಅಂದರೆ ಆತನ ಪ್ರೀತಿ ವರ್ಣಿಸಲು ಅಸಾಧ್ಯ. ಮಾತ್ರವೇ ಇನ್ನೊಂದು ಮುಂದೆ ವಾಕ್ಯ ನೋಡೋದಾದರೆ, ಆತನು ಸರ್ವ ವಿಷಯಗಳಲ್ಲಿ ನಮಗೆ ಶೋಧನೆಗೆ ಗುರಿಯಾದನು. ಪ್ರಿಯ ದೇವ್ರ ಮಗುವೆ, ನಿನಗೋಸ್ಕರ ಆತನು ಪರಲೋಕವನ್ನು ತ್ಯಜಿಸಿ ಭೂಮಿಗೆ ಬಂದು ನನ್ನ ತಪ್ಪು ಪಾಪಗಳಿಗೋಸ್ಕರ ಆತನು ಶೋಧನೆಗೆ ಗುರಿಯಾದನು. ಪ್ರಿಯ ದೇವ್ರ ಮಗುವೆ, ಈ ಲೋಕದ ಜೀವಿಸುವಾಗ ಕಷ್ಟಗಳು ಸಂಕಟಗಳು ಎಲ್ಲ ಉಂಟು, ಆದರೆ ನಾವು ಧೈರ್ಯದಿಂದ ಇರಬೇಕು. ಈ ಲೋಕವನ್ನು ಜಯಿಸಿದ ಆತನ ತಂದೆಯ ದೇವರಾಗಿದ್ದಾನೆ. ಅದಕ್ಕಾಗಿ ಆತನು ಈ ಲೋಕದಲ್ಲಿ ಜೀವಿಸುವಾಗ ಸರ್ವ ವಿಷಯದಲ್ಲೂ ನಮ್ಮ ಹಾಗೆ ಆತನು ಶೋಧನೆಗೆ ಗುರಿಯಾದನು. ಇದು ನಿನಗೆ ಶೋಧನೆ ಇರ್ಬೋದು, ಆದರೆ ಕ್ರಿಸ್ತನಿಗೆ ಬಂದಂಥ ಶೋಧನೆ ನಿನಗೆ ಬಂದಿಲ್ಲ. ಆತನಿಗೆ ಬಂದಂಥ ಅಪಮಾನ, ಆತನಿಗೆ ಬಂದಂಥ ಅವಮಾನ ನಿನಗೆ ಬಂದಿಲ್ಲ. ಪ್ರಿಯ ದೇವ್ರ ಮಗುವೆ, ಅವನು ಎಷ್ಟೇ ಅಪಮಾನ ಬಂದರೂ, ಎಷ್ಟೇ ಶೋಧನೆ ಬಂದರೂ ದೇವರ ಮುಂದೆ ಅವನು ಪಾಪ ಮಾಡಿಲ್ಲ. ಪ್ರಿಯ ದೇವ್ರ ಮಗುವೆ, ಅದಕ್ಕಾಗಿ ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಮುಂದೆ ನೋಡೋದಾದರೆ ಪಾಪ ಮಾತ್ರ ಮಾಡಲಿಲ್ಲ, ಆದರೆ ನಾವೇನು ಮಾಡ್ತೀವಿ, ಈ ದಿನ ಪಾಪ ಮಾಡಿ ದೇವರಿಂದ ದೂರ ನಿಂತಿದ್ದೇವೆ. ಈ ದಿನ ಅದಕ್ಕಾಗಿ ನಾನು ಮೊದಲು ಫಸ್ಟೇ ನಮಗೆ ಹೇಳಲ್ಪಟ್ಟಿದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿರಿ. ಪ್ರಿಯ ದೇವ್ರ ಮಕ್ಕಳೇ, ಈ ದಿನ ನಾವು ದೇವರ ಮುಂದೆ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರೇ, ನಾನು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀನೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ವಾಕ್ಯ ಬರಲ್ಪಟ್ಟಿದೆ, ಈ ದಿನ ದೇವರೇ ನೀನು ನನ್ನ ಸಂಗಡ ವಾಸ ಮಾಡು. ನನ್ನ ಸಂಗಡ ವಾಸ ಮಾಡುವಾಗ ದೇವರ ಭಯ ನಮ್ಮಲ್ಲಿರುತ್ತೆ. ದೇವರ ಸನ್ನಿಧಿ ತೆಗೆದಂಥ ಒಂದು ಪ್ರತಿಜ್ಞೆ, ಆ ತೀರ್ಮಾನ ನಾವು ನಿಲ್ತೀವಿ. ನಮ್ಮ ನಿರ್ಮಲಾವಸ್ಥೆ ಇರುವುದು, ಒಂದು ದುಃಖದ ಪರಿಸ್ಥಿತಿ, ಯಾವುದೇ ಒಂದು ಶೋಧನೆ ಪರಿಸ್ಥಿತಿ ಬಂದರೂ ಆತ ನಮ್ಮ ಸಂಗಡ ಕನಿಕರಿಸುವ ದೇವರಾಗಿದ್ದಾನೆ. ನಾವು ಪಾಪಕ್ಕೆ ಹೋದಂತೆ ಆತ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ಮುಂದೆ ನೋಡೋಣ, ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆ. ಆಮೇನ್. ಪ್ರಿಯ ದೇವ್ರ ಮಗುವೆ, ನಾನು ಅವಾಗಲೇ ಹೇಳಿದೆ, ನೀನು ಎಷ್ಟೇ ತಪ್ಪು ಪಾಪ ಮಾಡಿರ್ಬೋದು, ಆತನ ದಯೆ ನಮ್ಮ ಸಂಗಡ ಸದಾಕಾಲ ಇರುವಂಥದ್ದಾಗಿದೆ. ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವುದಂತೆ ಧೈರ್ಯದಿಂದ ಕೃಪಾಸನ ಮುಂದೆ ಆತನ ಮುಂದೆ ಹೋಗೋಣ. ಪ್ರಿಯ ದೇವ್ರ ಮಗುವೆ, ಈ ಒಂದು ದೇವರಲ್ಲಿ ನಾವು ನಮ್ಮನ್ನು ದೇವರು ಆರಿಸಿಕೊಂಡಿರುವಾಗ ಮೊದಲು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ಯಾಕಂದರೆ ಇರುವುದಾದರೆ ಆತ ನಿಮ್ಮ ಸಂಗಡ ಇದ್ದಾನೆ. ಆತ ನಿಮ್ಮ ಸಂಗಡ ಇಲ್ಲದಿದ್ದರೆ ನೀವು ಅಯೋಗ್ಯರಂತ ವಾಕ್ಯ ಬರೆಯಲ್ಪಟ್ಟಿದೆ, 5ನೇ ವಾಕ್ಯ. ಅದರಿಂದ ಪ್ರಿಯ ದೇವ್ರ ಮಗುವೆ, ಇದರಿಂದ ಕ್ರಿಸ್ತ ನಂಬಿಕೆಯಲ್ಲಿ ಇರುವಾಗ ಆತನ ಸನ್ನಿಧಿಯನ್ನು ನಾವು ತೆಗೆದಂಥ ತೀರ್ಮಾನದಲ್ಲಿ ನಾವು ನಿಲ್ತೀವಿ. ಯಾವುದೇ ಒಂದು ಪ್ರತಿಜ್ಞೆ ಮಾಡಬಹುದು, ಆ ಪ್ರತಿಜ್ಞೆಯಲ್ಲಿ ನಿಲ್ತೀವಿ. ಪಾಪಕ್ಕೆ ಹೋದಂತೆ ಆತ ನಮ್ಮ ನಡೆಸುವತನಾಗಿದ್ದಾನೆ, ಆತ ನಮ್ಮ ಸಂತೈಸಿ ಬಲಪಡಿಸುವತನಾಗಿದ್ದಾನೆ. ಅದಕ್ಕಾಗಿ ನಮಗೋಸ್ಕರ ಆತನು ಶೋಧನೆಗೆ ಗುರಿಯಾಗಿದ್ದಾನಲ್ವ. ಪ್ರಿಯ ದೇವ್ರ ಮಗುವೆ, ಕ್ರಿಸ್ತನಿನ ಸಂಗಡ ಇದ್ದಾನೆ, ಕ್ರಿಸ್ತನು ನಿನ್ನಲ್ಲಿ ವಾಸ ಮಾಡುವತನಾಗಿದ್ದಾನೆ. ಆ ಒಂದು ತಿಳುವಳಿಕೆ ನಿನಗೆ ಬರಬೇಕು. ಆವಾಗ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಪ್ರಿಯ ದೇವ್ರ ಮಗುವೆ, ನಿನ್ನಲ್ಲಿ ನನ್ನಲ್ಲಿ ತಂದೆ ಆ ದೇವರು ಇರುವಾಗ ನಿನಗೆ ಭಯ ಬೇಡ, ಶೋಧನೆ ಭಯ ಬೇಡ, ಹೋರಾಟದ ಭಯ ಬೇಡ, ಕಷ್ಟದ ಭಯ ಬೇಡ, ಚಿಂತೆ ಭಯ ಬೇಡ. ದೇವರು ನಿನ್ನ ಸಂಗಡ ಇದ್ದಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.